ಬಿಜೆಪಿಯವರು ದ್ವೇಷ ಪ್ರೇಮಿಗಳು, ನಾವು ದೇಶ ಪ್ರೇಮಿಗಳು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದ ನೂತನ ಪ್ರಾದೇಶಿಕ ಸಾರಿಗೆ ಕಚೇರಿ ಉದ್ಘಾಟನೆಗೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಾಕ್ ಪರ ಘೋಷಣೆ ಕೂಗಿದವರನ್ನು ನಾವು ಖಂಡಿಸುತ್ತೇವೆ. ಇದು ಯಾರೂ ಒಪ್ಪುವ ಮಾತಲ್ಲ. ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೇ ಕಾಂಗ್ರೆಸ್. ಬಿಜೆಪಿಯ ಪೂರ್ವಜರಾದ ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್ನ ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ಸ್ವಾತಂತ್ರ್ಯದ ಹಕ್ಕು ದೇಶದ ಜನರಿಗೆ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ನಮಗೆ ಇದ್ದಷ್ಟು ದೇಶಾಭಿಮಾನ ಬಿಜೆಪಿಯವರಿಗೆ ಇಲ್ಲ. ಅವರು ದ್ವೇಷ ಪ್ರೇಮಿಗಳು, ನಾವೇ ನಿಜವಾದ ದೇಶ ಪ್ರೇಮಿಗಳು ಎಂದು ಹರಿಹಾಯ್ದರು. ಎಲ್ಲರೂ ಕೂಡ ಖಂಡಿಸಿದ್ದೀವಿ. ಪಾಕ್ ಪರ ಯಾರು ಘೋಷಣೆ ಹಾಕಿದ್ದಾರೆ ಅದು ಯಾರೂ ಒಪ್ಪುವಂಥದ್ದಲ್ಲ. ಖಂಡಿಸಿದ್ದೀವಿ, ಕೇಸು ಹಾಕಿದ್ದೀವಿ, ಜೈಲಿಗೂ ಕಳಿಸಿದ್ದೀವಿ. ಹಿಂದೆ BJP ಪಕ್ಷ 2022ರಲ್ಲಿ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಒಬ್ಬ BJP ಕಾರ್ಯಕರ್ತ ಪಾಕಿಸ್ತಾನ ಜಿಂದಾಬಾದ್ ಅಂತಿರ್ತಾನೆ. ಆಮೇಲೆ ಇನ್ನೊಬ್ಬ ಕಾರ್ಯಕರ್ತ ಅವನು ಬಾಯಿ ಬಿಡ್ತಾನೆ, ತಿರುಗಿ ಅವನು ಅದನ್ನೇ ಕೂಗ್ತಾ ಇರ್ತಾನೆ. ಆವತ್ತು BJP ಯುಟಿಪಿಟಿ ಕಂಡಿಲ್ಲ. ಅವಾಗಲೂ ನೀವು ಖಂಡಿಸ್ತಿಲ್ಲ, ಈಗಲೂ ಜಾಸ್ತಿ ಆವತ್ತು ಖಂಡಿಸ್ತೀವಿ, ಇವತ್ತು ಖಂಡಿಸ್ತೀವಿ, ಮುಂದಕ್ಕೂ ಖಂಡಿಸ್ತೀವಿ. ಈಗೀಗ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೆ ನಾವು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೆ ನಾವು ಕಾಂಗ್ರೆಸ್ನವರು. BJP ಪೂರ್ವಜರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ. ಅವರು ಪೂರ್ವಜರು ಯಾರು ಕೂಡ ಭಾಗವಹಿಸ್ತಿಲ್ಲ. ಪೂರ್ವಜರಂದ್ರೆ ಗೊತ್ತಾಗ RSS ಎಲ್ಲ ವಿಶ್ವ ಹಿಂದೂ ಪರಿಷತ್ ಅವರು ಯಾರು ಕೂಡ ಸ್ವಾತಂತ್ರ್ಯ ಭಾಗವಹಿಸ್ತಿದ್ದಾರೆ. ಸ್ವಾತಂತ್ರ್ಯದ ಹಕ್ಕು ಈ ದೇಶದ ಜನತೆಗೆ ಕೊಟ್ಟಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷ. ನಮಗಿದ್ದಷ್ಟು ದೇಶದ ಬಗ್ಗೆ ಅಭಿಮಾನ ಅವ್ರಿಗಿಲ್ಲ. ಅವರು ದ್ವೇಷ ಪ್ರೇಮಿಗಳು, ನಾವು ದೇಶ ಪ್ರೇಮಿ.